ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಮಂಡೇ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ಯಾವ ಥರ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ, ಎಕ್ಸ್ಪೈರಿ ಮಂಡೇ ದಿನ ನೆಕ್ಸ್ಟ್ ನಿಫ್ಟಿ 50 ಎಕ್ಸ್ಪೈರಿ ಇದೆ. ಆಕ್ಚುಲಿ ಯೂಶಲಿ ಯಾವಾಗ ಇರ್ತಿತ್ತು, ಟ್ಯೂಸ್ಡೇ ದಿನ ಎಕ್ಸ್ಪೈರಿ ಇರ್ತಿತ್ತು. ಸೊ ಟ್ಯೂಸ್ಡೇ 14th ಆಫ್ ಏಪ್ರಿಲ್ ಇರೋದ್ರಿಂದ, ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಮಾರ್ಕೆಟ್ ಹಾಲಿಡೇ ಇರ್ತದೆ. ಸೊ ಅದಕ್ಕಾಗಿ ಏನದ ಮಂಡೇ ಏನದ ಎಕ್ಸ್ಪೈರಿ ಆಗತ್ತೆ. ಸೊ ಎಕ್ಸ್ಪೈರಿ ಏನದ, ಇದು ಈ ವೀಕ್ ಏನದ ಶಾರ್ಟ್ ಅದ, ಸಣ್ಣದ ಶಾರ್ಟ್ ಆಗಿದೆ. ಯಾಕಂದ್ರೆ ಮಂಡೇ ಟ್ಯೂಸ್ಡೇ 2 ದಿನ ಇರ್ತಿತ್ತು, ಬಟ್ ಅದು 1 ಡೇ ಬಿಫೋರ್ ಏನದ ಎಕ್ಸ್ಪೈರಿ ಆಗುತ್ತೆ ಮಾರ್ಕೆಟ್. ಸೊ ಏನದ ಮಾರ್ಕೆಟ್ ವೆರಿ ಎಕ್ಸ್ಪೈರಿ ದಿನ ವೆರಿ ಕ್ರೂಷಿಯಲ್ ಆಗಿರ್ತದೆ. ಓಕೆ, ಸೊ ಶುಕ್ರವಾರ ದಿನ ಯಾವ ತರ ಆಗಿತ್ತು ಮಾರ್ಕೆಟ್ ಅಂದ್ರೆ, ಒಂದು ಗ್ಯಾಪ್ ಅಪ್ ಓಪನ್ ಆಗಿತ್ತು. ಓಕೆ, ಸೊ ಇನ್ನ ಲೆವೆಲ್ಸ್ ಎಲ್ಲ ಆಲ್ರೆಡಿ ಇಲ್ಲಿ ಡ್ರಾ ಮಾಡಿಟ್ಟಿದ್ದೀನಿ ನೋಡ್ರಿ, ಆಸ್ ಯೂಶುವಲ್. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಆಮೇಲೆ ಡ್ರಾನು ಮಾಡಿಟ್ಟಿರ್ತೀನಿ, ಯಾವುದು ಚೇಂಜಸ್ ಮಾಡಿರೋದಿಲ್ಲ, ಡ್ರಾನು ಮಾಡಿಟ್ಟಿರ್ತೀನಿ. ಸೊ ಆ ಬೇಸಿಸ್ ಮೇಲೆ ಏನಾಗಿದೆ, ಒಂದ್ ಸೆಕೆಂಡ್. ಸೊ ಲಾಸ್ಟ್ ಟ್ರೇಡಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಏನಾಗಿದೆ, ಒಂದು ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, ಸೊ 23,900 ಒಂದು ರೆಸಿಸ್ಟೆನ್ಸ್ ಅದ ಅಂತ ಹೇಳಿದೆ ನಾನು. ಓಕೆ, ಸೊ ರೆಸಿಸ್ಟೆನ್ಸ್ ಇತ್ತು, ಬಟ್ ಏನಾಗಿದೆ ಮಾರ್ಕೆಟ್ ನ್ಯೂಸ್ ಬೇಸ್ ಡ್ರಿವನ್ ಆಗ್ಯದ. ಸೊ ನೀ ಗ್ಯಾಪ್ ಅಪ್ ಎದಕ್ಕೆ ಒಂದು ಸ್ಟೆಬಿಲಿಟಿ ಬಂದ ವಾರ್ನಾಗ, ಅದ್ರ ಬೇಸಿಸ್ ಮೇಲೆ ಏನಾಗಿದೆ ಇದು ಮಾರ್ಕೆಟ್ ಏನಾದ್ರೆ ಗ್ಯಾಪ್ ಅಪ್ ಓಪನ್ ಆಗ್ಯದ. ಒಂದೇದು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, 23,900 ಒಂದು ಸೆಲ್ಲಿಂಗ್ ಝೋನ್ ಅದ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನಾಗಿದೆ, ಅದ್ರ ಮೇಲ್ಗಡೆ ಸಸ್ಟೈನ್ ಆಗಿದೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ದಾಗ ಏನಾಗಿದೆ, ಕ್ಯಾಂಡಲ್ ಅದ್ರ ಮೇಲೆ ಕ್ಲೋಸ್ ಆಗಿದೆ, ಹಂಗೆ ಸಸ್ಟೈನ್ ಆಗಿದೆ. ಸೊ ಹಂಗಾಗಿ ಮಾರ್ಕೆಟ್ ಏನಾಗಿದೆ, ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗಿದೆ. ಎಲ್ಲಿವರೆಗೆ ಹೋಗೋದಪ್ಪ ಅಂದ್ರೆ 24,000 ಒಂದು ರೌಂಡ್ ಲೆವೆಲ್. ಸೊ 24,000 ಒಂದು ರೌಂಡ್ ಲೆವೆಲ್ ಅದ. ಸೊ ರೌಂಡ್ ಲೆವೆಲ್ ವರೆಗೂ ಹೋಗಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ, 1 2 3. ಬಟ್ ಇಲ್ಲಿ ಟೆಸ್ಟ್ ಆಗಿ ಇಲ್ಲಿ ಏನೋ ಒಂದು ಸೆಲ್ಲಿಂಗ್ ಝೋನ್ ಬಂದ. ಬಟ್ ಇಲ್ಲಿ ಬೈಯರ್ಸ್ ಏನದ ಈ ಝೋನ್ ಏನದ ಬ್ರೇಕ್ ಮಾಡಕ್ ಬಿಟ್ಟಿಲ್ಲ. ಸೊ ಅಂದ್ರೆ ಮಾರ್ಕೆಟ್ನಾಗ ಏನಾದ್ರು ಬೈಯರ್ಸ್ ಆಕ್ಟಿವ್ ಅವರ್ ಅಂತೇಳಿ ನಮಗೆ ಇಲ್ಲಿ ಕನ್ಸಿಡರ್ ಗೊತ್ತಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಒಂದ್ 2 ಕ್ಯಾಂಡಲ್ ಶಾರ್ಪ್ ಸೆಲ್ಲಿಂಗ್ ಆಗಿತ್ತು, ಬಟ್ ಅದರ ಏನಾಯ್ತು, ಈ ಝೋನ್ ಅಲ್ಲಿ ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ತಗೊಂಡದು. ಸೊ ಇಲ್ಲಿಂದ ಈ ಝೋನ್ ಅಲ್ಲಿ ಬೈಯರ್ಸ್ ಆಕ್ಟಿವ್ ಅವರ ಅಂತೇಳಿ ನಮಗೇನಾರ ಗೊತ್ತಾಗ್ತದೆ ಇಲ್ಲಿ. ಸೊ ಮಂಡೇ ದಿನ ಯಾವ ತರ ಆಗ್ತದೆ ಮಾರ್ಕೆಟ್, ಯಾವ ತರ ನಾವು ಟ್ರೇಡ್ ಮಾಡಬೇಕು ಅಪ್ಪ ಅಂತಂದ್ರೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ, ಸಾರಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮಾರ್ಕೆಟ್ ಹಿಂದಿನ ದಿನ ಯಾವ ತರ, ಮಾರ್ಕೆಟ್ ಪ್ರೀವಿಯಸ್ ಟ್ರೇಡಿಂಗ್ ಡೇಸ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಆಗಿತ್ತು, ಇಂಪಾರ್ಟೆನ್ಸ್ ಲೆವೆಲ್ಸ್ ಯಾವ್ದಂತೇಳಿ. ಸೊ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಜಸ್ಟ್ ಮಾರ್ಕೆಟ್ ಏನಾದ್ರು ಒಂದು ಶಾರ್ಪ್ ಅಪ್ಸೈಡ್ ಮೂವ್ಮೆಂಟ್ ಆಗಿದೆ. ಎಲ್ಲಿವರೆಗೂ ಅಂತಂದ್ರೆ ಪ್ರೀವಿಯಸ್ ಸ್ವಿಂಗ್ ಏನಿದೆ ನೋಡ್ರಿ, ಇಲ್ಲಿ ಇಲ್ಲಿ ತೋರಿಸ್ತೀನಿ ಪ್ರೀವಿಯಸ್. ಸೊ ಪ್ರೀವಿಯಸ್ ಇಲ್ಲೇನ್ ಅಪ್ಸೈಡ್ ಇತ್ತಲ್ಲ, ಅಲ್ಲಿವರೆಗೂ ಟೆಸ್ಟ್ ಅಪ್ಸೈಡ್ ಮೂವ್ಮೆಂಟ್ ಆಗಿ ಇಲ್ಲಿ ಏನಾದ್ರು ಒಂದು ರಿಜೆಕ್ಷನ್ ಕ್ಯಾಂಡಲ್ ತೋರಿಸ್ತದೆ. ಬಟ್ ಇಲ್ಲಿ ರಿಟೇಲ್ ಟ್ರೇಡರ್ಸ್ ಏನ್ ತಿಳ್ಕೊತಾರಪ್ಪ ಅಂತಂದ್ರೆ, ಇಲ್ಲಿ ಮಾರ್ಕೆಟ್ ಈ ಪೊಸಿಷನ್ ಝೋನ್ ಟಚ್ ಆಗಿ ಇಲ್ಲಿಂದ ಸೆಲ್ಲಿಂಗ್ ಆಗ್ತದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಇನ್ನೊಂದು ಥಿಂಗ್ ಏನಪ್ಪಾ ನಾವು ನೋಡ್ಬೇಕಂದ್ರೆ, ಪ್ರೀವಿಯಸ್ ಏನು ಕ್ಲೋಸ್ ಇತ್ತಲ್ಲ, ಈ ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸಿಂಗ್ ಅದು ಆ ಲೋ ಬ್ರೇಕ್ ಆದ್ಮೇಲೆ ಸೆಲ್ಲಿಂಗ್ ಆಗ್ತದೆ. ಅಂಟಿಲ್ ಏನಾದ್ರೆ ಲೋ ಬ್ರೇಕ್ ಆಗಿಲ್ಲ ಅಂತಂದ್ರೆ ಸೆಲ್ಲಿಂಗ್ ಇಲ್ಲಿ ಆಗಲ್ಲ. ಸೊ ಮಾರ್ಕೆಟ್ ಏನೋ ಒಂದು ಶಾರ್ಪ್ ಅಪ್ಸೈಡ್ ಮೂವ್ಮೆಂಟ್ ಆಗಿ ಈ ಪ್ರೀವಿಯಸ್ ಸ್ವಿಂಗ್ ಏನಂದ್ರೆ ಅಲ್ಲಿ ಟಚ್ ಮಾಡಿ ಮಾರ್ಕೆಟ್ ಏನೋ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಮಾಡ್ಯಾರ. ಸ್ಲೋ ಬಟ್ ಏನಾಗಿದೆ ಅಂತಂದ್ರೆ, ಈ ಝೋನ್ ಅಲ್ಲಿ ಇದು ಎಸ್ ಎ ಸಪೋರ್ಟ್. ಈಗ ಬ್ರೇಕ್ಔಟ್ ಅಲ್ಲಿ ಮೇಲ್ಗಡೆ ಹೋಗಿ ಬಂದ್ ಆ ಝೋನಿಗೆ ಮತ್ತೆ ಬಂದ್ರೆ ಇದು ರೆಸಿಸ್ಟೆನ್ಸ್ ಇಂದ ಸಪೋರ್ಟ್ ಕನ್ವರ್ಟ್ ಆಗ್ತದೆ ಈ ಝೋನ್. ಓಕೆ, ಸೊ ಎಕ್ಸಾಂಪಲ್ ಯಾವ ತರ ಅಂತ ಹೇಳಿ, ಇಲ್ರಿ ಮಾರ್ಕೆಟ್ ಏನೋ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗ್ಲತ್ತಿದೆ, ಇದು ಆಕ್ಟ್ ಆಸ್ ಎ ರೆಸಿಸ್ಟೆನ್ಸ್. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಫಾಲ್ ಆಗ್ತದೆ. ಇಲ್ಲ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೊ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಯ್ತು, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಇಲ್ಲಿಂದ ಡೌನ್ ಸೈಡ್ ಫಾಲ್ ಆಗಿದೆ. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಏನಾಗದಪ್ಪ ಅಂದ್ರೆ, ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನ್ ಮಾಡ್ಯದ, ಗ್ಯಾಪ್ ಅಪ್ ಓಪನ್ ಮಾಡಿ ಅಬೋವ್ ಏನಾದ್ರು ಸಸ್ಟೈನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಸಸ್ಟೈನ್ ಆಗಿದೆ. ಸೊ ಈ ರೆಸಿಸ್ಟೆನ್ಸ್ ಝೋನ್ ಏನಾಗ್ತದೆ, ಅವಾಗ ಆಕ್ಟ್ ಆಸ್ ಎ ಸಪೋರ್ಟ್ ಆಗ್ತದೆ. ಓಕೆ, ಇಲ್ಲಿಂದ ಮೇಲ್ಗಡೆ ಹೋದಾಗ ಇಲ್ಲಿ ಬೀಳುತ್ತಂದ್ರೆ ಇಲ್ಲಿ ಸಪೋರ್ಟ್ ಆಕ್ಟ್ ಆಗ್ತದೆ. ಸೊ ಮಾರ್ಕೆಟ್ ಏನ ಇಲ್ಲಿ ಬೈಯರ್ಸ್ ಇದ್ರು. ಸೊ ಸ್ಲೋ ಅಂಡ್ ಸ್ಟಡಿ ಅಂತ ಮಾರ್ಕೆಟ್ ಇಲ್ಲಿ ಅಪ್ಸೈಡ್ ಮೂವ್ಮೆಂಟ್ ತೋರಿಸ್ತು. ಬಟ್ ಅಗೇನ್ ಏನಾಗಿದೆ, ಈ ಪೊಸಿಷನ್ ಅಲ್ಲಿ ಬಂದು ಈ ಸ್ವಿಂಗ್ ಅಲ್ಲಿ ಬಂದು ಮತ್ತೆ ಒಂದು ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್ಸ್ ಮಾಡ್ಯದ. ಬಟ್ ಅದೇನಾಗಿದೆ, ಇಮಿಡಿಯೇಟ್ ಹಂಗೆ ರಿಕವರಿ ಆಗ್ಯದ. ಸೊ ಸಸ್ಟೈನ್ ಆಗಿಲ್ಲ. ಸೊ ಹಂಗಂದ್ರೆ ಇಲ್ಲಿ ನಮ್ ಕನ್ಫರ್ಮೇಶನ್ ಏನ್ ಕೊಡ್ತು, ಫಸ್ಟ್ ಇಲ್ಲಿ ಬಯರ್ಸ್ ಇದಾರ ಗೊತ್ತು, ಸೆಕೆಂಡ್ ಇಲ್ಲಿ ಲಿಕ್ವಿಡಿಟಿ ತಗೊಂಡಿರ್ತಾರೆ. ಇಲ್ಲಿ ಸ್ವಲ್ಪ ಜನ ಏನ್ ಮಾಡಿರ್ತಾರೆ, ಈ ಝೋನ್ ಅಲ್ಲಿ ಬಂದಾಗ ಇಲ್ಲೆಲ್ಲ ಇಲ್ಲಿ ಝೋನ್ ಅಲ್ಲಿ ಬಂದಾಗ ಬೈ ಮಾಡಿರ್ತಾರೆ. ಸೊ ಈ ಸ್ವಿಂಗ್ ಮತ್ತೆ ರಿಟೆಸ್ಟ್ ಮಾಡಿದಾಗ ಇಲ್ಲಿ ಸೆಲ್ಲಿಂಗ್ ಝೋನ್ ಅದ. ಸೊ ಇಲ್ಲಿ ಸೆಲ್ಲರ್ಸ್ ಬಂದಿರ್ತಾರೆ, ಬಟ್ ಇಲ್ಲಿ ಏನ್ ಬೈ ಮಾಡೋದಿರುತ್ತೆ, ಇಲ್ಲೂ ಸೆಲ್ ಮಾಡ್ತಾರೆ. ಸೊ ಹಂಗಾಗಿ ಎರಡು ಇದಾದಾಗ ಏನಾಗಿದೆ, ಇಲ್ಲೊಂದು ಶಾರ್ಪ್ ಸೆಲ್ಲಿಂಗ್ ಆಗಿದೆ, ಬಟ್ ಏನಾಗಿದೆ ಸಸ್ಟೈನ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಝೋನ್ ಅಲ್ಲಿ ಬೈಯಿಂಗ್ ಝೋನ್ ಅದ, ಬೈಯರ್ಸ್ ಝೋನ್ ಅದ. ಸೊ ಹಂಗಾಗಿ ಮಾರ್ಕೆಟ್ ಏನೋ ಅಪ್ಸೈಡ್ ಮೂವ್ಮೆಂಟ್ ಮಾಡೋದು. ಸ್ಲೋ ಅಂಡ್ ಸ್ಟಡಿ ಏನದ, 24,000 ರೌಂಡ್ ಲೆವೆಲ್ ಏನದ ಮಾರ್ಕೆಟ್ 2-3 ಟೈಮ್ಸ್, ಫಸ್ಟ್ ಆಮೇಲೆ ಸೆಕೆಂಡ್ ಆಮೇಲೆ ಥರ್ಡ್ 3 ಟೈಮ್ ಏನೋ ಟೆಸ್ಟ್ ಮಾಡೋದು. ಸೊ ಲಾಸ್ಟ್ ಅವರ್ಸ್ನಾಗ ಏನಾಗಿದೆ, ಮಾರ್ಕೆಟ್ ಏನದ ಆ ಝೋನ್ 24,000 ಏನೋ ಬ್ರೇಕ್ ಆಗಿ ಅಬೋ 24,000 ಲೆವೆಲ್ಗಿನ ಮೇಲ್ಗಡೆ
ಕ್ಲೋಸಿಂಗ್ ಕೊಟ್ಟದು, ರೈಟ್. ಸೊ ನಾಳೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತು ಅಂತಂದ್ರೆ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದು ಇರ್ತಪ್ಪ, ನಾವು ಯಾವ ತರ ಟ್ರೇಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಿ. ಹಾ ಸರಿ, ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂತಂದ್ರೆ ಮಾರ್ಕೆಟ್ ಒಂದ್ ಸೆಕೆಂಡ್ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಹಾ, ಸೊ ಆಲ್ರೆಡಿ ನಾನು ಇಲ್ಲಿ ಡ್ರಾ ಮಾಡಿ ಇಟ್ಟಿದ್ದೀನಿ. ಇದು ಎಸ್ ಎ ರೆಡಿಸೆನ್ಸ್ ಅಲ್ಲಿ 24,200 ಅಂಡ್ 300. ಫಸ್ಟ್ ಝೋನ್ ಯಾವ್ದು ಬರುತ್ತಪ್ಪ ಅಂದ್ರೆ 24,200 ಯಾವುದು ಈ ಲೋ. ಸೊ ಇದು 24,200 ಆಕ್ಟ್ಸ್ ಎಸ್ ಎ ರೆಸಿಸ್ಟೆನ್ಸ್. ಅದಾದ್ಮೇಲೆ ಇದೂ ಬ್ರೇಕ್ ಆಯ್ತು ಅಂದ್ರೆ 24,300 ಇದೂ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ 24,500 600 ಈ ಲೆವೆಲ್ ಇರು ಟೆಸ್ಟ್ ಆಗ ಪ್ರಾಬಬಿಲಿಟಿ ಏನದ ಮಾರ್ಕೆಟ್ನ ನಮಗೆ ಕಾಣಿಸ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೆ ಗ್ಯಾಪ್ ಡೌನ್ ಓಪನ್ ಆಯ್ತು, ಓಕೆ. ಸೊ ಗ್ಯಾಪ್ ಡೌನ್ ಓಪನ್ ಆಯ್ತು, ಎಲ್ಲಪ್ಪ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ 24,900 24,950 ಈ ರೇಂಜ್ ಅಲ್ಲಿ ಏನಾದ್ರು ಓಪನ್ ಆಯ್ತು ಅಂದ್ರೆ ಇಲ್ಲಿ ಏನಾಗಿದೆ ಒಂದು ಆಕ್ಸೆಸ್ ಅಗೇನ್ ಆಸ್ ಎ ಸಪೋರ್ಟ್. ಸೊ ಇಲ್ಲಿ ಸಪೋರ್ಟ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಮೇಲ್ಗಡೆ ಹೋಗಿ 24,000 ರೌಂಡ್ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಒಂದು ನಮ್ಗೆ ಅಪ್ಸೈಡ್ ಮೂಮೆಂಟ್ ಏನಾದ್ರೆ ಇಲ್ಲಿ ಸಿಗ್ತದೆ. ಸೊ 23,980 ರೈಟ್, 23,980 ಆಮೇಲೆ 23,920 ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಒಂದು ಶಾರ್ಪ್ ಏನಾದ್ರು ಸೆಲ್ಲಿಂಗ್ ನಮ್ಗೆ ಏನಾದ್ರು ಕಾಣಿಸೋದೇನೋ ಪ್ರಾಬಬಿಲಿಟಿ ಕಾಣಿಸ್ತದೆ. ಈ ಲೆವೆಲ್ ಇಂದ ಬ್ರೇಕ್ ಆಗಿ ಮಾರ್ಕೆಟ್ ಸಸ್ಟೈನ್ ಆಗಬೇಕು. ಸೊ ಅವಾಗ ಏನಾಗ್ತದೆ ನಮಗೆ ಇಲ್ಲಿ ಒಂದು ಫೇಲ್ಯೂರ್ ಕಾಣಿಸ್ತದೆ, ಇಲ್ಲೊಂದು ಶಾರ್ಪ್ ಸೆಲ್ಲಿಂಗ್ ಏನೋ ಮೂವ್ಮೆಂಟ್ ಕಾಣಿಸ್ತದೆ. ಎಲ್ಲಿವರೆಗೂ ಬರ್ತಪ್ಪ ಅಂದ್ರೆ 23,800 ಅಂಡ್ 23,700 ಈ ಲೆವೆಲ್ಸ್ ಟೆಸ್ಟ್ ಆಗ ಪ್ರಾಬಬಿಲಿಟಿ ಕಾಣಿಸ್ತದೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಆಗಿದೆ ಈ ವೀಕ್ಲಿ ಟೈಮ್ ಫ್ರೇಮ್ ದಾಗ ನೋಡ್ರಿ, ಲೈಕ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ನಿಮಗೆ ಏನಾಗಿದೆ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ಸ್ ಏನಾದ್ರೆ ಫಾರ್ಮೇಶನ್ ಆಗಿದೆ. ಸೊ ಓಕೆ, ಇಲ್ಲಿ ನೋಡ್ರಿ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಏನಾಗಿದೆ ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ನೋಡ್ರಿ ಇದೊಂದು ಇಂಪಾರ್ಟೆಂಟ್ ಝೋನ್ ಇತ್ತು, ಇದೊಂದು ಇಂಪಾರ್ಟೆಂಟ್ ಡಿಮಾಂಡ್ ಝೋನ್ ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಓಕೆ, ಮಾರ್ಕೆಟ್ ಇಲ್ಲಿ ಒಂದು ಶಾರ್ಪ್ ಅಪ್ಸೈಡ್ ಮೂವ್ಮೆಂಟ್ ಏನಾದ್ರೆ ಗ್ರೀನ್ ಕ್ಯಾಂಡಲ್ ಆಗ್ಯದ. ಒಂದ್ ಸ್ವಲ್ಪ ರಿಕವರಿ ಆಗೋ ಚಾನ್ಸಸ್ ಇರ್ತದೆ. ಇದು ರಿಕವರಿ ಆಗಿ ಇಲ್ಲೇನೋ ವಿಕ್ ಫಾರ್ಮೇಶನ್ ಮಾಡಿ ಮತ್ತೆ ಇಲ್ಲೇನೋ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆದ್ರೆ ನಮಗೊಂದು ಬೈಯಿಂಗ್ ಅಪರ್ಚುನಿಟಿ ಕಾಣಿಸ್ತದೆ. ಇಫ್ ಇನ್ ಕೇಸ್ ಇಲ್ಲಿ ಸಸ್ಟೈನ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ವಾರ್ ಸಿಚುವೇಶನ್ ಮತ್ತೆ ಮಾರ್ಕೆಟ್ ಏನಾದ್ರು ಇಲ್ಲಿ ಅಬೋವ್ ಸಸ್ಟೈನ್ ಆಗಲಿಲ್ಲ ಅಂತ ಈ ಪ್ರೀವಿಯಸ್ ಕ್ಯಾಂಡಲ್ ಇದೇನು ಝೋನ್ ಅದಲ್ಲ 23,800 ಅಬೋವ್ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ನಮ್ಗೆ ಅಪ್ಸೈಡ್ ಆಗುತ್ತೆ. ಅದಕ್ಕಿಂತ ಬಿಲೋ ಕ್ಲೋಸ್ ಆಯ್ತು ಅಂದ್ರೆ ಮತ್ತೆ ಸೆಲ್ಲಿಂಗ್ ಅಪರ್ಚುನಿಟಿ ಕಾಣಿಸ್ತದೆ. ಅಂಟಿಲ್ ಅಂಡ್ ಅನ್ಲೆಸ್ ಯಾವುದು 23,300 23,100 ಈ ಝೋನ್ ಏನಾದ್ರು ಬ್ರೇಕ್ ಆದ್ಮೇಲೆ ನಮಗೊಂದು ಸೆಲ್ಲಿಂಗ್ ಸಿನಾರಿಯೋ ಮತ್ತೆ ಕಾಣಿಸ್ತದೆ. ಇನ್ ಕೇಸ್ ಇದ್ರ ಮೇಲ್ಗಡೆ ಸಸ್ಟೈನ್ ಆಯ್ತು ಅಂದ್ರೆ ಮತ್ತೆ ನಮಗೆ ಮುಂದಿನ ದಿನಗಳು ಏನದ ಅಪ್ಸೈಡ್ ಮೂವ್ಮೆಂಟ್ ಏನದ ನಮಗೆ ಏನದ ಪ್ರಾಬಬಿಲಿಟಿ ಕಾಣಿಸ್ತದೆ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಆಗ್ಯದ ಇಲ್ಲಿ ನೋಡ್ರಿ, ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ ಮತ್ತೆ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಇತ್ತು ಮತ್ತೆ ತಿರ್ಗಿ ಏನಂದ್ರೆ ಈ ಪ್ರೀವಿಯಸ್ ಏನ್ ಕ್ಲೋಸಿಂಗ್ ಇತ್ತಲ್ಲ ಇದ್ರ ಅಬೋ ಕ್ಲೋಸಿಂಗ್ ಆಗ್ಯದ. ಮಾರ್ಕೆಟ್ ಏನಾದ್ರೂ ಸೆಲ್ಲಿಂಗ್ ಝೋನ್ ಬರಬೇಕಾಗಿತ್ತು ಅಂದ್ರೆ ಯಾವಾಗ ಸೆಲ್ಲಿಂಗ್ ಝೋನ್ ಅನ್ನು ನಾವು ಕನ್ಸಿಡರ್ ಮಾಡಬಹುದಪ್ಪ ಅಂತಂದ್ರೆ ಈ ಕ್ಯಾಂಡಲ್ ಏನದ ನೋಡ್ರಿ, ಈ ಕ್ಯಾಂಡಲ್ ಲೋ ಏನದ 23,856. ಸೊ 23,856 ಲೆವೆಲ್ ಏನಾದ್ರು ಬ್ರೇಕ್ ಆಗಿ ಸಸ್ಟೈನ್ ಆಯ್ತು ಅಂತಂದ್ರೆ ಮತ್ತೆ ನಮಗೆ ಏನದ ಸೆಲ್ಲಿಂಗ್ ಅಪರ್ಚುನಿಟಿ 23,600 23,500 ಈ ಗ್ಯಾಪ್ ಫಿಲ್ಲಿಂಗ್ ಆಗೋದೇನದ ಇದೇನು ಗ್ಯಾಪ್ ಓಪನ್ ಆಗ್ಯದಲ್ಲ ಈ ಗ್ಯಾಪ್ ಫಿಲ್ಲಿಂಗ್ ಆಗೋದೇನದ ನಮಗೆ ಪ್ರಾಬಬಿಲಿಟಿ ಕಾಣಿಸ್ತದೆ ಮಾರ್ಕೆಟ್ ಯಾವಾಗಪ್ಪ ಅಂತಂದ್ರೆ ಈ ಕ್ಯಾಂಡಲ್ ಕ್ಲೋಸಿಂಗ್ ಏನು 23,850 ಇತ್ತಲ್ಲ ಇದು ಲೆವೆಲ್ ಈ ಝೋನ್ ಬ್ರೇಕ್ ಆದಾಗ ಈ ಬ್ರೇಕ್ ಆಗಿ ಇಲ್ಲಿ ಸಸ್ಟೈನ್ ಆಗಬೇಕು. ಸೊ ಈ ಸಸ್ಟೈನ್ ಆಯ್ತು ಅಂದ್ರೆ ನಮ್ಗೆ ಏನದ ಈ ಗ್ಯಾಪ್ ಫಿಲ್ಲಿಂಗ್ ಆಗೋದು ಪ್ರಾಬಬಿಲಿಟಿ ಕಾಣಿಸ್ತದೆ. ಸೊ ಸ್ವಲ್ಪ ಜನ ಏನ್ ಥಿಂಕ್ ಮಾಡ್ತಾರ, ಇಲ್ಲಪ್ಪ ಇಲ್ಲಿ ಗ್ಯಾಪ್ ಅಪ್ ಹೋಗ್ತಾ ಈ ಗ್ಯಾಪ್ ಪೆಂಡಿಂಗ್ ಅದ, ಸೊ ಇದು ಫಿಲ್ ಮಾಡ್ಲಿಕ್ಕೆ ಬರ್ತಾ ಅಂತೇಳಿ ಅವ್ರ ಏನಾದ್ರೆ ಸೆಲ್ಲಿಂಗ್ ಅಪರ್ಚುನಿಟಿ ನೋಡ್ತಿರ್ತಾರೆ, ಇಲ್ಲೆಲ್ಲ ಹೈ ಹೋದಂಗ ಸೆಲ್ ಮಾಡ್ತಿರ್ತಾರೆ. ಬಟ್ ಮಾರ್ಕೆಟ್ ಏನದ ಅವರಿಗೆಲ್ಲ ಟ್ರ್ಯಾಪ್ ಮಾಡ್ತದೆ. ಸೊ ಟ್ರ್ಯಾಪ್ ಮಾಡಿ ಏನಾಗಿದೆ ಒಂದ್ ಸ್ವಲ್ಪ ಮೇಲ್ಗಡೆ ಹೋಯ್ತು ಅಂದ್ರೆ ಇಲ್ಲೆಲ್ಲ ಯಾರು ಕಾಲ್ ಶಾರ್ಟ್ ಮಾಡಿರ್ತಾರೆ ನೋಡ್ರಿ ಅವರಿಗೆಲ್ಲ ಇಲ್ಲಿ ಸೆಲ್ಲರ್ಸ್ ಕಾಲ್ ಶಾರ್ಟ್ ಮಾಡಿದ್ರೆ ಇಲ್ಲಿ 24,200 24,295 ಈ ಲೆವೆಲ್ ಕಾಲ್ ಶಾರ್ಟ್ ಮಾಡಿದ್ರೆಲ್ಲ ಅಪ್ಸೈಡ್ ಹೋಗಿ ಎಲ್ಲ SL ಹಂಟ್ ಮಾಡ್ಕೊಂಡು ಲಿಕ್ವಿಡಿಟಿ ತಗೊಂಡು ಮತ್ತೇನೋ ಶಾರ್ಪ್ ರಿಕವರಿ ಆಗೋ ಚಾನ್ಸಸ್ ಕಾಣಿಸ್ತದೆ. ಓಕೆ, ಲೆಟ್ಸ್ ಸಿ ಮಂಡೇ ದಿನ ಯಾವ ತರ ಇಂಪಾರ್ಟೆಂಟ್ ಲೆವೆಲ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ತರ ಟ್ರೇಡ್ ಮಾಡುತ್ತೆ ನೋಡೋಣ. ಅದ್ರ ಬೇಸಿಸ್ ಯಾವಾಗೇ ನಾವು ಟ್ರೇಡ್ ಮಾಡಬೇಕಾಗಿತ್ತು ಒಂದು ಸಪೋರ್ಟ್ ಬ್ರೇಕ್ ಆಗಬೇಕು ಅಥವಾ ಬ್ರೇಕ್ ಡೌನ್ ಆಗಬೇಕು ಅಥವಾ ಬ್ರೇಕ್ಔಟ್ ಆಗಬೇಕು. ಸೊ ಅವಾಗ ಏನಾದ ನಾವು ಟ್ರೇಡ್ ಅಪರ್ಚುನಿಟೀಸ್ ಇಲ್ಲಿ ನೋಡಬೇಕು. ಸೊ ಸೈಡ್ ವೇಸ್ ಮಾರ್ಕೆಟ್ನ ಯಾವುದೇ ತರ ಟ್ರೇಡ್ ಮಾಡಕ್ ಹೋಗ್ಬೇಡ್ರಿ. ಸೊ ಕ್ಯಾಪಿಟಲ್ ಏನಾದ್ರೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಮಾರ್ಕೆಟ್ ಒಂದೇ ದಿನದಲ್ಲಿ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಏನ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಈ ತರ ಆಗೋದ್ರಿಂದ ಪಾಯಿಂಟ್ ಮಿಸ್ ಆಯ್ತು ಅನ್ನೋದು ಯಾವ್ದು ಫೋಮೋದಾಗ ಏನಾದ್ರು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ನಾ ಹೇಳಿದ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ.
ಸೊ ಪ್ಲೀಸ್ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಾ ಇದೆ ಬಟ್ ಲೈಕ್ಸ್ ಬರ್ತಾ ಇಲ್ಲ, ಸೊ ಕಮೆಂಟ್ಸ್ ಬರ್ತಾ ಇಲ್ಲ. ಸೊ ಪ್ಲೀಸ್ ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ರಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ, ನೋಡೋಣ. ಬೈ ಫ್ರೆಂಡ್ಸ್.